ಬಂಧುಗಳೇ ನಮಸ್ಕಾರ. ನಾನು ಹನುಮಂತ ಮಠ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾ ಅಧ್ಯಕ್ಷ. ನಮ್ಮ ಜೊತೆ ಬೀದರ್ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿಯಾಗಿರ್ತಕ್ಕಂತಹ ವಿಠ್ಠಲರಾವ್ ಚಕ್ರವರ್ತಿ ಇದ್ದಾರೆ. ಉದ್ದೇಶ ಇವತ್ತು ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ತಹಸೀಲ್ ಕಚೇರಿಯಲ್ಲಿ ನಾವು ಇವತ್ತು ಲೈವ್ ಮಾಡೋ ಉದ್ದೇಶ ಏನಂದ್ರೆ, ADLR ಆಫೀಸು ಇಲ್ಲೇ ಮ್ಯಾಲೆ ಇದೆ. ಇಲ್ಲೇ ಮ್ಯಾಲೆ ADLR ಆಫೀಸ್ ಇದೆ, ಕಾಣ್ತಾ ನೋಡಿ ಬೋರ್ಡಲ್ಲಿ ಮ್ಯಾಲೆ ಕಾಣಿಸಲ್ಲ. ADLR ಏನು ಅಧಿಕಾರಿ ಆಗಿರ್ತಾರೆ, ಅವ್ರು ಮಾಡ್ತಕ್ಕಂತಹ ಕೆಲಸಗಳು ಏನಿದ್ದಾವ ಅಂತ ನಾವು ನಿಮಗೆ ಇಲ್ಲಿ ತೋರಿಸ್ಬೇಕಾಗ್ಯದ. ಬೀದರ್ ಔರಾದ ತಾಲೂಕಿನ ಬಲ್ಲೂರಜೆ ಗ್ರಾಮದ ಭೂಮಿ ಸರ್ವೆ ನಂಬರ್ 3ರ ಸರ್ಕಾರಿ ಗೈರಣ ಜಮೀನಿದ್ದು, ಆ ಜಮೀನಿನಲ್ಲಿ ವಿವಿಧ ಸಂಸ್ಥೆಗಳಿಗೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ವಿವಿಧ ಸಂಸ್ಥೆಗಳಿಗೆ ಭೂ ಮಂಜೂರಾತಿ ಮಾಡಿ ಭೂಮಿ ಅಳತೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ಧನ್ಯವಾದ ಹೇಳ್ತೇವೆ. ಒಳ್ಳೆಯ ವಿಷಯ. ಯಾಕಂತಂದ್ರೆ ಒಂದು ಸಂಸ್ಥೆಗಳ ಅಂತಂದ್ರೆ ಇವತ್ತು ನಿರ್ಮಾಣ ಆದವು ಅಂತಂದ್ರೆ ಅಲ್ಲಿ ಇರ್ತಕ್ಕಂತಹ ಸುತ್ತ ಜನಗಳಿಗೆ ಒಂದು ಒಳ್ಳೆ ಬದುಕಂಥದ್ದು ಒಂದು ವ್ಯವಸ್ಥೆ ಆಯ್ತದ. ಆ ಉದ್ದೇಶ ಇಟ್ಕೊಂಡು ಏನಂತಂದ್ರೆ ಅವ್ರು ಮಾಡ್ಯಾರ, ಅವ್ರಿಗೆ ನಾವು ಧನ್ಯವಾದ ಹೇಳ್ತೇವೆ. ಆದ್ರೆ ಅಳತೆ ಮಾಡಿಕೊಡ್ತಕ್ಕಂತಹ ಏನು ತಾಲೂಕಾ ಭೂಮಾಪಕರು ಇರ್ತಾರ, ಅವರು ಕಾನೂನುಬದ್ಧವಾಗಿ ಅಳತೆ ಮಾಡಿಕೊಡ್ಬೇಕು. ಸಂಪೂರ್ಣ ಅವರು ತಪ್ಪು ಮಾಡಿಕೊಟ್ಟಿದ್ದು ಇವತ್ತು ಯಾರು ನೋಡಿದ್ರು ಅಂದ್ರೆ ಇದು ತಪ್ಪು ಅಂತಂದು ಹೇಳಂತದೇನಂತಂದ್ರೆ ಕಣ್ಣಿಗೆ ಕಾಣಿಸ್ತಾ ಇದೆ. ದಾಖಲೆಗಳು ನನ್ನ ಹತ್ರ ಇದ್ದಾವೆ. ಜನ ಸಂಸ್ಥೆಗಳಿಗೆ ಕೂಡ ಅಳತೆಯನ್ನು ಮಾಡಿಕೊಟ್ಟಾರ. ಅಳತೆ ಮಾಡಿಕೊಟ್ಟಿದ್ದು ತಪ್ಪದ. ಇಬ್ಬರು ಭೂಮಾಪಕರು 2017-18 ಇದ್ದಿನ ಭೂಮಾಪಕರು ಮುರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆಗೆ 8 ಎಕರೆ ಭೂಮಿ ಅಳತೆ ಕೊಟ್ಟಾರ. ಮತ್ತು 2021-22 ಸಿಪೆಟ್ ಕೇಂದ್ರಕ್ಕೆ ಏನು ಅಳತೆ ಮಾಡಿಕೊಟ್ರ, ಅದು ಕೂಡ ಏನಂತಂದ್ರೆ ಸಿಪೆಟ್ ಕೇಂದ್ರ 10 ಎಕರೆ ಭೂಮಿ ಬೇಕಾಗಿತ್ತು. ಆ ಸಮಯದಲ್ಲಿ ಆಗಿರ್ತಕ್ಕಂಥ ಭೂಮಾಪಕರು ಯಾವುದೂ ದಾಖಲೆಗಳ ವೆರಿಫೈ ಮಾಡದೆ, ನೋಡದೆ, ಹಿಂದೆ ಮಾಡಿರ್ತಕ್ಕಂತಹ ನಕಶೆಗಳನ್ನು ನೋಡದೆ, ದಾಖಲೆಗಳು ಇವರು ಯಾರಿಗೆ ಕೊಟ್ಟರಂತ ನೋಡದೆ, ಅವ್ರ ಮನ ಬಂದಂತೆ ಅಳತೆ ಮಾಡಿಕೊಟ್ಟಾರ. ಅಲ್ಲಿರ್ತಕ್ಕಂಥ ಇದು ಬಲ್ಲೂರಜೆ ಗ್ರಾಮದ ಭೂಮಿ ಸರ್ವೆ ನಂಬರ್ 3ರ ನಕಶೆ. ಇದು ದಿಶಾಂಕ ಆ್ಯಪ್ನಲ್ಲಿ ತೆಗೆದಂಥ ನಕಶೆ. ಇದು ರೆಡ್ ಏನು ಕಾಣಿಸ್ತಾ ಇದೆ, ಅದು ಬಲ್ಲೂರಜೆ ಗ್ರಾಮದ ಕಾಣಿಸುತ್ತದೆ. ಅದರ ಕ್ಲಿಯರ್ ಸರ್. ADLR ಅವರು ಅಳತೆ ತಪ್ಪು ಮಾಡಿಕೊಟ್ರೆ ನಿಮ್ಮದು ಭೂಮಾಪಕರು, ಅವ್ರ ಮೇಲೆ ಆ್ಯಕ್ಷನ್ ತಗೋರಿ, ತನಿಖೆ ಮಾಡಿ ತಪ್ಪಿಸ್ತಾರೆ ಯಾರಲ್ಲ ಅವ್ರ ಮೇಲೆ ಆ್ಯಕ್ಷನ್ ತಗೋರಿ ಅಂತ ನಾವು 31ಕ್ಕೆ ಕೊಟ್ಟಿದ್ದೇವೆ. ಮಾರ್ಚ್ 31ಕ್ಕೆ ಕೊಟ್ಟಿದ್ದೇವೆ. 1 ತಿಂಗಳು ಮೇಲೆ ಆಯಿತು. ಈಗ ನಾವು ಸುಮಾರು 3-4 ಸರಿ ಬಂದ್ರೂ ಅವ್ರ ಕಾಲಿನ ಕೇಳ್ತಾ ಹೇಳ್ತಾ ನೋಡ್ತಾ, ಬೇರೆದೇನೂ ಇಲ್ಲ. ಕಾಲಿನ ಕೇಳ್ತಾ ಹೇಳ್ತಾ ನಮಗೆ ಬೆನ್ಮೇಲೆ ಕೈ ತಿರು ಕಳಿಸೋಂಥ ಕೆಲಸ ADLR ಮಾಡತ್ತಾರೆ. ಈಗ ಅದ್ರ ಕಡೆಗೆ ಈಗ ಅವ್ರಿಗೆ ನಾವು ಹೇಳಿದೆವು. ಮೊದಲೇ ಒಂದು ಈ ಹೋದ ಸೋಮವಾರ ಬಿಟ್ಟು ಪೈಲ ಸೋಮವಾರ ಬಂದಾಗ, ನೋಡ್ರಿ ಮೇಡಮ್ ಇದು ಸರಿಯಲ್ಲ, ನೀವು ಅವ್ರಿಗೆ ಎದುರು ತೋರಿಸಿದ್ದೇವೆ ಸರ್. ಈಗ ಇದನ್ನ ಮ್ಯಾಪ್ ಅದನ್ನ, ಈ ಮ್ಯಾಪ್ ಯಾರಿಗೂ ಗೊತ್ತಾಯ್ತು. ಈ ಮ್ಯಾಪಿನಾಗ 2017-18 ಸುಮ್ಮನೆ ಎಕ್ಸಿಡೆಂಟ್ ಇಲ್ಲಿ ಹಿಡ್ಕೊಂಡು ಇಷ್ಟು ಜಾಗ ಅಂತಂದ್ರೆ ಒಬ್ಬರಿಗೆ ಕೊಟ್ಟಾರ ಅಂತ ತಿಳ್ಕೊರಿ. ಯಾರು ಮುರಾರ್ಜಿ ದೇಸಾಯಿ ಕೊಟ್ಟಾರ್ರಿ. ಇದು ಕಾಣಿಸ್ಲತ್ತ ನಿಮಗೆ, ಇದು ಹಿಡ್ಕೊರಿ. ಮುರಾರ್ಜಿ ದೇಸಾಯಿ ಶಾಲೆಗೆ ಈ ಮ್ಯಾಪ್ ಹೊಂದಾಣಿಕೆನೇ ಆಗಲ್ಲ. ಇದು ರೋಡ್ ಇರ್ತಕ್ಕಂಥದ್ದು. ಈ ಮ್ಯಾಪ್ ರೆಡಿ ಮಾಡ್ಯಾರ. ಹಿಂಗಲ್ಲ ಸರ್, ಹಿಂಗೆ ಇರ್ತದೆ. ಇದು ಕರೆಕ್ಟ್ ಹಾಂ. ಇಲ್ಲಿ ಈ ಟೈಪ್ ಏನಂತಂದ್ರೆ ಇದು ಸರಿ. ಈಗ ಇದು ಮ್ಯಾಪ್ ಹೆಂಗದ ಸರ್, ಈ ಟೈಪ್ ಬಂದು ಇವರು ಯಾವ ರೀತಿ ಮಾಡ್ಯಾರ ಅದಕ್ಕೆ ಹೊಂದಾಣಿಕೆ ಆಗ್ತಿಲ್ಲ. ಇದು ಇಲ್ಲ, ಹಿಂಗೆ ಸರ್. ಇದು ರೋಡ್ ಅದ ಸರ್, ಇದು ರೋಡ್ ಅದ. ಇಲ್ಲಿ ಒಂದು 2ನೇ ಸರ್ವೆ ನಂಬರ್ದ ನಂತರ ಪಟ್ಟ ಖಾಸಗಿ ಜಮೀನು ಅದ ರೀ. ಇದ್ರಾಗ ಬಂದದ. ಇಲ್ಲಿ ಈ ಮೂಲಿ ಹಿಡ್ಕೊಂಡು ಇಲ್ಲಿ ತನಕ ಅವ್ರು ಸರ್ವೆ ಮಾಡ್ಯಾರ. ಇದನ್ನು
ಈ ಮೂಲೆ ಹಿಡ್ಕೊಂಡು ಇಲ್ಲಿ ತನಕ ಮಾಡೋ ಹೊತ್ತಿನಾಗ ಇದ್ದದ ಚಿನ್ನ ಈ ಟೈಪ್ ಅದ. ನಮ್ದಲ್ಲ ಇದಕ್ಕೆ ಯಾಕೆ ಆ ಟೈಪ್ ಮಾಡಲ್ಲ ಅವರು? ಒಂದನೇದ ಮೇಡಮರಿಗೆ ಭೇಟಿಯಾಗಿ ಬಂದಿದ್ದಾನೆ ADLR ಇದು ಈ ರೀತಿ ಮಾಡಿಕೊಟ್ರು ಸರ್. ಇದ್ರಲ್ಲಿ ಹಿಡ್ಕೊಂಡು ಇಷ್ಟು ಮಾಡಿಕೊಟ್ಟ ಮೇಲೆ 8 ಎಕರೆ ಅದು ಕೊಟ್ಟ ಮೇಲೆ 3-4 ವರ್ಷನಾಗೆ ಸಿಪೆಟ್ ಸಂಸ್ಥೆ ಕೂಡ ಹೊತ್ತಿನಾಗ ಇದೇ ಜಮೀನು ಇದ್ರಾಗಿಂದ ಅರ್ಧ ಭಾಗ ಯಾಕೆ ಕಸ್ಕೊಂಡ್ರು? ಇದ್ರ ಲೆವೆಲ್ ಹಿಡ್ಕೊಂಡು ಹಿಂಗೆ ಅರ್ಧ ಭಾಗ ಕಸ್ಕೊಂಡು ಯಾಕೆ ಮ್ಯಾಪ್ ಮಾಡಿದ್ರು? ಇಲ್ಲಿ ಹಿಡ್ಕೊಂಡು ಹಿಂಗೆ ಹಿಡ್ಕೊಂಡು ಇದು ಆಲ್ರೆಡಿ ಇಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ಮುರಾರ್ಜಿ ದೇಸಾಯಿ ಕೊಟ್ಟಿಂದೆ ಜಮೀನು ಇದು. ಭೂಮಾಪಕರು ನೋಡ್ಬೇಕಾ? ಇದ್ರಾಗ ಎಲ್ಲೆಲ್ಲಿ ಕೊಟ್ಟಿದ್ದಾವ, ಯಾರ್ಯಾರಿಗೆ ಕೊಟ್ಟಿದ್ದಾವ ನೋಡ್ಬೇಕಾ? ಇದು ತಪ್ಪ ಸರಿ 2017-18 ಕೊಟ್ಟೇಕಾರ ಅಂತ ತಿಳ್ಕೊರಿ. ಇದು ಕೂಡ ಹೊತ್ತಿನಾಗ ಇವ್ರು ನೋಡ್ಬೇಕಲ್ಲ ಸರ್. ಇದು ಭಾಳ ಫಾಸ್ಟ್ ಮಾಡಾಕ್ಯಾರ್ರಿ. ಭಾಳ ಅಂದ್ರೆ ಫಾಸ್ಟ್ ಆಗ್ಯದ. ಅಪ್ರೂವ್ ಎಲ್ಲನೇ ಎಟ್ಟು ಜಟೆ ಭಾಳ ಫಾಸ್ಟ್ ಮಾಡಾಕ್ಯಾರ. ಯಾಕಂತ ಗೊತ್ತಿಲ್ಲ. ಅಂದ್ರೆ ಇದ್ರೊಳಗಿಂದ ಕಸ್ಕೊಲ್ಲಕ್ಕೆ ಇಲ್ಲೇನು ಸುಮಾರು ಜಾಗ ಇದ್ದಿಲ್ಲೇನು ಈ ಕಡೆಲ್ಲ 52 ಎಕರೆ 13 ಗುಂಟೆ ಜಮೀನ್ದಾಗ ಫಾರೆಸ್ಟ್ದಾಗ ಇವ್ರು ಹೋಗ್ಯದಂತ ಹೇಳ್ತಾರೆ. ಫಾರೆಸ್ಟ್ದಾಗ ಹೋಗ್ಯದಂತಂದು ಭೂ ಸಾಗುವಳಿ ಮಾಡೋರಿಗೆ ನೋಟಿಸ್ ಕೊಡ್ತಾರ. ಇದು ನಿಮ್ದು ಫಾರೆಸ್ಟ್ದಾಗ ಇದ್ದಿನ ಜಮೀನು ಫಾರಂ ಕೊಡ್ಲಕ್ಕೆ ಬರಲ್ದು ಅಂತ. ಈ ಸಂಸ್ಥೆಗಳಿಗೆ ಕೂಡ ಹೊತ್ತಿನಾಗ ಇದು ಫಾರೆಸ್ಟ್ ಜಮೀನು ಅಲ್ಲ ಅಂತಂದು ಪ್ರಸ್ತಾವನೆ ಸಲ್ಲಿಸ್ತಾರೆ. ಮನಸ್ಸು ಬಂದಪ್ಪಲೆ ನಾವು ಅಂಬದೇನೆ ಸರ್ ಈಗ ಇದು ತಪ್ಪು ಆಗ್ಯದ, ಅದು ನಮ್ಮ ಕಣ್ಣಿಗೆ ಕಾಣಿಸ್ಲತ್ತದ. ವೆರಿಫೈ ಮಾಡಬೇಕು. ಎಲ್ಲರಿಗೂ ಗೊತ್ತದ. ತಹಸೀಲ್ದಾರ್ ಸರ್ರಿಗೆ ಗೊತ್ತದ, ADLR ಗೊತ್ತದ, AC ಸರ್ರಿಗೆ ಗೊತ್ತದ. ಈಗ ಇವ್ರು ನಮ್ಗೆ ಏನಿಲ್ಲ ಸರ್, ನಮ್ಗೆ ಬೇಸರ ಯಾಕಂತಂದ್ರೆ ADLR ಅವರು ಆ ಏನು ತಪ್ಪು ಮಾಡಿದಂಥ ಭೂಮಾಪಕರಿಗೆ, ತಾಲೂಕು ಭೂಮಾಪಕರಿಗೆ ಬಚಾವ್ ಮಾಡ್ಕೊಂಬಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಆಕ್ಷನ್ ಆಗ್ಬಿಡ್ಬಾರ್ದು, ಅವ್ರಿಗೆ ಇದು ಮಾಡ್ಕೊಡ್ಬಾರ್ದು ಅಂತ ಅವ್ರ ಉದ್ದೇಶ. ಹಾಗಾಗಿ ಒಂದು ವೇಳೆ ಇದಕ್ಕೇನಂತಂದ್ರೆ ನಾವು ಕೊಟ್ಟಿದ್ದೆವು ಆಲ್ರೆಡಿ ಮೇಡಮ್ರಿಗೆ ಕೇಳಿದ್ರೆ ಈಗ ಸಮಾಧಾನ ಮಾಡೋಂಥ ಕೆಲಸನೇ ಮಾಡ್ಯಾರ. ಇದಕ್ಕೆ ಆದಷ್ಟು ಬೇಗ ಇದು ಸರಿಯಾಗಿ ವೆರಿಫೈ ಮಾಡಿ ಯಾರು ತಪ್ಪು ಮಾಡ್ಯಾರ ಅವ್ರ ವಿರೋಧ ಒಂದು ವೇಳೆ ADLR ಆಗಲಿ, ತಹಸೀಲ್ದಾರ್ ಸರ್ ಆಗಲಿ, ಯಾರೇ ಆಗಲಿ ಅವ್ರ ಮೇಲೆ ಆಕ್ಷನ್ ಅಗರ ತಗೊಳ್ಳಿಲ್ಲ ಅಂತಂದ್ರೆ ಇವ್ರ ವಿರೋಧ ನಾವು ಹೋಗ್ಬೇಕಾಯ್ತದ ಅಂತಂದು ಹೇಳ್ಬೇಕಾಗ್ತದ. ಯಾಕಂತಂದ್ರೆ ಕಣ್ಣಿಗೆ ಕಾಣಿಸ್ತಂತ ತಪ್ಪಿಗೆ ಇವತ್ತು ADLR ಅವ್ರು ಬಚಾವ್ ಮಾಡ್ಕೊಳತ್ತಾರ. ಅವ್ರ ಸಿಬ್ಬಂದಿಗಳಿಗೆ ಅವ್ರು ಬಚಾವ್ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಆದಷ್ಟು ನಾವು ಇದ್ರ ಮುಖಾಂತರ ಏನು DDLR ಅವ್ರು ಇದ್ದಾರೆ ಬೀದರ್, ಆ DDLR ಅವರಿಗೆ ನಾವು ವಿನಂತಿ ಮಾಡ್ಕೊಳ್ತೇವೆ. ಆದಷ್ಟು ಬೇಗ ಏನಂತಾರೆ ಒಂದ್ ವೇಳೆ ಆದಷ್ಟು ಬೇಗ ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ನಾವು ADLR ಮೇಡಮ್ ವಿರುದ್ಧ ನಾವೇನಂತಂದ್ರೆ ಪ್ರತಿಭಟನೆ ಮಾಡಬೇಕಾಯ್ತದ ಅಂತಂದು ಹೇಳಿ ಈ ಲೈವ್ ಮುಗಿಸ್ತೇವೆ. ಜೈ ಹಿಂದ್, ಜೈ KRS, ಜೈ ಕರ್ನಾಟಕ.